ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿಯಿಂದ ಒಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ. ಎಷ್ಟೋ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಒಂದೇ ಥರದ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈಗ ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು. ಈಗ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ಅವಲಕ್ಕಿ ಫೈನ್ ಪೌಡ್ರಾಗಿ ರೆಡಿ ಆಗಿದ್ರಿ. ಒಂಚೂರು ತರಿ ಇರಬಾರ್ದು ರೀ. ಈ ರೀತಿ ಫೈನ್ ಪೌಡ್ರ್ ಇರಲಿ. ಇದು ನಾನು ಕತಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈ ಒಂದು ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆನೂ ಫ್ರೈ ಆಗಲಿ ರೀ. ಜೀರಿಗೆ ಫ್ರೈ ಆದಮೇಲೆ ಇಲ್ಲಿ 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ನೂ ಮಾಡ್ಬೋದು ನೋಡಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ. ಕಲರ್ ಏನು ಚೇಂಜ್ ಆಗೋದು ಬೇಡ ನೋಡಿ. ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿದ್ದೀನಿ ಅಂದರೆ ಅದರಲ್ಲೇ 1 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ಅದು ಮಿಕ್ಸ್ ಆಗಲಿ ರೀ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಇಲ್ಲಾಂದರೆ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕ್ಬೋದು. ಖಾರ ಬಟ್ ನೋಡ್ಕೊಂಡು ಹಾಕೋರಿ ನೀವು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇದು ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬರಲಿ ರೀ ನೋಡಿ. ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಆ ಅವಲಕ್ಕಿ ಪೌಡ್ರನ್ನ ಹಾಕೋತೀನಿ ರೀ ನಾನು ನೋಡಿ. ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೊಂದು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 2 ರಿಂದ 3 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಆ ಹಿಟ್ಟು ಏನಾಗಬೇಕಂದ್ರೆ ಪ್ಯಾನದು ಅದೇನು ತಳ ಬಿಡಬೇಕ್ರಿ ಪಾತ್ರೆದು, ಅಲ್ಲಿವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕಿದ್ನ ನೋಡಿ. 1 ಬಟ್ಲ ಅವಲಕ್ಕಿಗೆ 1 ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ನೋಡಿ. ಈಗ ಕರೆಕ್ಟಾಗಿ ರೆಡಿ ಆಗ್ಯದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಆರ್ಲಿಕ್ಕೆ ಬಿಡ್ತೀನಿ ರೀ. ಆದ್ಮೇಲೆ ಯೂಸ್ ಮಾಡ್ತೀನಿ. ಈಗ ನೋಡಿರಿ, ಇದು ಆಗಿರೋದ್ರಿ. ಕಂಪ್ಲೀಟಾಗಿ ಆರ್ಬೇಕ್ರಿ. ಇದು ಆದ್ಮೇಲೆ ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜದ ಆಲೂಗಡ್ಡೆನ ಕುದಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಮ್ಯಾಶ್ ಮಾಡಿನೂ ಹಾಕಿರಿ. ಆದರೆ ಸಣ್ಣ ಸಣ್ಣ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಹಾಕಿರಿ. ಒಂದು 2 ಸ್ಪೂನಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡಬೇಡ್ರಿ, ಹಾಕಿರಿ. ಸ್ವಲ್ಪ ಕಿರು ಮೊಸರನ್ನೇ ಹಾಕಿರಿ, ಹುಳಿ ಮೊಸರು ಬೇಡ್ರಿ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ. ನೀವು ಇಲ್ಲಿನೂ ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕೋಬೋದು ರೀ. ಇಲ್ಲ ನಾನು 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಬೀಳ್ಬೋದು ಅಂಥೇಳಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ನಾನು ನೋಡಿ. ಇದನ್ನು ನೀರು ಹಾಕ್ದೇನೆ ಆ ಆಲೂಗಡ್ಡೆ ಮೊಸರಿನಲ್ಲೇ ಈ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತೊಗೋಬೇಕ್ರಿ ನೋಡಿ. ಇಷ್ಟಕ್ಕೆ 1 ಬಟ್ಲಾಗಷ್ಟು ಗೋಧಿ ಹಿಟ್ಟು ಸಾಕಾಗ್ತೈತಿ. ಇಲ್ಲ ನಿಮ್ಗೆ ತುಂಬಾ ಮೆತ್ತಗೆ ಅನ್ಸಕತ್ತೈತೆ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೀವಿಲ್ಲ ಒಂದು ಅರ್ಧ ಸ್ಪೂನಾಗಷ್ಟು ನಿಮ್ಗೆ ಇಷ್ಟ, ಹುಳಿ ಇಷ್ಟ ಅಂದರೆ ಒಂದು ಅರ್ಧ ಸ್ಪೂನಾಗಷ್ಟು ಚಾಟ್ ಮಸಾಲ ಅನ್ನೋದ್ರೂ ಹಾಕೋಬೋದು ನೋಡಿ. ಅದು ಎಷ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಹಿಟ್ಟು ಹಾಕ್ಬೇಕು ನೀವು ನೋಡಿ. ಮೆತ್ತಗನೇ ಕಲಿಸ್ಕೊಂಡಿದ್ದೀನಿ ರೀ ನಾನು, ತುಂಬ ಏನು ಗಟ್ಟಿನೂ ಕಲಿಸೋದ್ರಿ ನೋಡಿ. ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನಾನು ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ನಿಮಗೆ. ಇದೇ ರೀತಿ ಇರಲಿ, ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ. ತುಂಬ ಮೆತ್ತಗೆ ಅನ್ಸಕತ್ತಿದ್ರೆ ಅಷ್ಟೇ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿ. ಈಗ ಸಣ್ಣ ಸಣ್ಣ ಉಳ್ಳಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ. ಸಣ್ಣ ಸಣ್ಣ ಉಳ್ಳಿ ನೀವು ಎಷ್ಟು ಬೇಕಾದ್ರೆ ದೊಡ್ಡೂ ಲಟ್ಸ್ಕೊಬೋದು, ತುಂಬ ತೆಳುಗೂ ಲಟ್ಸ್ಕೊಬೋದು, ನಡೀತದೆ ರೀ. ನೀವು ಯಾವ ರೀತಿಯೂ ಮಾಡ್ಕೊಬೋದು ನೋಡಿ. ನಾನು ಸಣ್ಣ ಸಣ್ಣ ಉಳ್ಳಿಗಳನ್ನ 2 ಮಾಡಿ ಇಷ್ಟಿಷ್ಟೇ ಸಣ್ಣ ಪರಾಟ ಅಂತ ಹೇಳಿ ಇಷ್ಟೇ ಸಣ್ಣ ಸಣ್ಣ ಉಳ್ಳಿ ತೊಗೊಂಡಿನಿ. ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಮಾಡಿ ಅದು ದೊಡ್ಡೂ ಲಟ್ಸ್ಕೊಬೋದು ರೀ ನೋಡಿ. 2 ರೆಡಿ ಮಾಡ್ಕೊಂಡಿದ್ದೀನಿ. ಒಂದನ್ನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಅವಲಕ್ಕಿ ಆಲೂಗಡ್ಡೆ ಹಾಕಿರೋದು ತುಂಬಾ ಸಾಫ್ಟಾಗಿ ಟೇಸ್ಟನ್ನು ತುಂಬಾ ಚೆನ್ನಾಗಿ ಬರ್ತದೆ. ಅವಲಕ್ಕಿಯಿಂದ ಚೂಡ, ದೋಸೆ ಏನೇನೋ ಮಾಡ್ಕೊಂಡಿರ್ತೀವಿ. ಆದರೆ ಇದೊಂದು ಹೊಸ ಥರದ ಬ್ರೇಕ್ಫಾಸ್ಟ್. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ. ಎಷ್ಟು ಬೇಕಾದಷ್ಟು ತೆಳುನೂ ಲಟ್ಸ್ಕೊರಿ ನೀವು ನೋಡಿ. ಎಷ್ಟು ಚೆನ್ನಾಗಿ. ನಾನು ತುಂಬ ಏನು ತೆಳು ಲಟ್ಸಿಲ್ಲ, ಅಷ್ಟೇ ಮೀಡಿಯಮ್ ಆಗಿನೇ ಲಟ್ಸ್ಕೊಂಡಿದ್ದೀನಿ ರೀ. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನನಗೆ ನೋಡಿ. ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. 2 ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ನೋಡಿ. ಈಗ ಇದನ್ನು ಬೇಯಿಸೋಣ್ರಿ. ಆಲ್ರೆಡಿ ತೆವೇನೂ ಕಾಯ್ಲಿಕ್ಕೆ ಇಟ್ಟೀನಿ ರೀ. ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಹಚ್ತೀನಿ. ನೀವು ತುಪ್ಪ ಹಚ್ಚಿನೂ ಬೇಯಿಸ್ಬಿಟ್ಟು ತೊಗೋಬೋದು ರೀ. ಮತ್ತು ಯಾವ್ದಾರ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಅಂದರೆ ಅದನ್ನು ತುರಿದ್ಬಿಟ್ಟು ಹಾಕ್ಬೋದು ರೀ, ನಡೀತದೆ.
ನೀವು ಆಲೂಗಡ್ಡೆ ಬೇಡ ಅಂದರೆ ನೀವು ಪನ್ನೀರನ್ನಾದ್ರೂ ತುರ್ಬಿಟ್ಟು ಹಾಕ್ರಿ, ಅದನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಒಂದೊಂದು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು. ನೋಡಿ 2 ಪರಾಠನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿರಿ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವು. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟಾಗಿರ್ತಾವೆ ನೋಡಿ. ತುಂಬಾ ಸಾಫ್ಟಾಗಿರುವಂಥ ರೆಸಿಪಿ. ಇದನ್ನು ನೀವು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಮೊಸರು ಜೊತೆ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ. ಒಂದೇ ಥರದ ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ ತಿಂದು ಬೇಜಾರಾಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ಇದಕ್ಕೆ ಏನು ಹೆಸರಿಡೋದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ.